ಅರುಣ್ ಅವರ ಇಂಡಸ್ಟ್ರಿಯಲ್ ನಂಟು ಅಂತ ಬರೋದಾದ್ರೆ ಈಗಷ್ಟೇ ಹೇಳ್ತೀರಿ ತೂಗುದೀಪ ಶ್ರೀನಿವಾಸ್ ಅವರು ಅಂದ್ರೆ ದರ್ಶನ್ ಅವರ ಫ್ಯಾಮಿಲಿ ತುಂಬಾ ಹತ್ರದಲ್ಲಿದೆ, ಯಶ್ ಅವರ ನೈಬರ್ ಆಗಿದ್ರಿ ಅಂತ ಅಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ಈ ಸಿನಿಮಾ ಬಗ್ಗೆ ಪ್ಯಾಷನ್ ಆಗ್ಲಿ ಅಥವಾ ಕುತೂಹಲ ಇತ್ತ ಅಂತ? ತುಂಬಾನೇ ಇತ್ತು. ನಾನು ಒಂದು ಕನ್ನಡ ಮೂವಿನೂ ಮಿಸ್ ಮಾಡ್ತಿರ್ಲಿಲ್ಲ. 2005 ತನಕ ಉಷೆ ಅಂತ ಒಂದು ಟಿವಿ ಚಾನೆಲ್ ಇತ್ತಲ್ಲ, ಅದರಲ್ಲಿ ಫುಲ್ ಉಷೆ ಮೂವೀಸ್ ಬೆಳಗ್ಗೆ 7:30ಗೆ, ನಂಗೆ ಟೈಮು ನೆನಪಿದೆ, 7:30, 10:30, 1:30, 4:00, ಸಂಜೆ 7:30, ರಾತ್ರಿ 9:00 ಮೂವೀಸ್ ಬರೋದು. ನಂಗೆ ಏನಾಗಿತ್ತು, ಸೆಕೆಂಡ್ PUC ಆದ್ಮೇಲೆ ಜಾಂಡೀಸ್ ಬಂದಿತ್ತು. ಸೊ ಒಂದ್ ತಿಂಗಳು ನಾನು ಎಲ್ಲೂ ಹೋಗಂಗಿರ್ಲಿಲ್ಲ, ಮನೇಲೇ ಇರ್ಬೇಕಿತ್ತು. ಸೊ ಬೆಳಗ್ಗೆಯಿಂದ ಬರೀ ಮೂವೀಸೇ ನೋಡ್ತಿದ್ದೆ ನಾನು. ಸೊ ತಂದೆಯವರು ನಾವು ಬರೀ ಮನೇಲಲ್ಲ, ಥಿಯೇಟರ್ಸ್ಗೂ ಹೋಗಿ ತುಂಬಾನೇ ಮೂವೀಸ್ ನೋಡ್ತಿದ್ವಿ. ಎಲ್ಲ ಉಪೇಂದ್ರ ಅದಾಗ್ಲಿ, ರವಿಚಂದ್ರನ್ ಅವ್ರದ್ದಾಗ್ಲಿ, ಸುದೀಪ್ ಫ್ಯಾನ್ ಆಗಿದೆ ನಾನು ತುಂಬಾನೇ. ಸೊ ಎಲ್ಲ ದರ್ಶನ್ ಅವ್ರದ್ದು, ಎಲ್ಲ ಜಗ್ಗೇಶ್ ಅವ್ರದ್ದು. ಸೊ ಎಲ್ಲಾ ಮೂವೀಸ್ ನಾನು ಥಿಯೇಟರ್ಗೆ ಹೋಗೋದು, ಮನೇಲಿ ನೋಡೋದು ಎಲ್ಲ ಮಾಡ್ತಿದ್ದೆ. ಅಂದ್ರೆ ನಮ್ಮ ತಂದೆಯವ್ರಿಗೆ ತೂಗುದೀಪ್ ಶ್ರೀನಿವಾಸ್ ಅವರು ಪರಿಚಯ ಇದ್ರು. ಸೊ ಅದರಿಂದ ಅಂದ್ರೆ ದರ್ಶನ್ ಅವ್ರು ಅವಾಗ ಅಂದ್ರೆ ಮೂವೀಸ್ ಅವ್ರು ಇನ್ನೂ ಎಂಟರ್ ಆಗಿರ್ಲಿಲ್ಲ ಆ ಟೈಮಲ್ಲಿ. 94, 95 ಟೈಮ್ ತೂಗುದೀಪ್ ಶ್ರೀನಿವಾಸ್ ಅವ್ರು ಇದ್ದಿದ್ದ ತನಕ ಕನೆಕ್ಷನ್ ಇತ್ತು. ಆಮೇಲೆ ಅವರು ತೀರೋಗ್ಮೇಲೆ ಅವರು ಬ್ಯಾಂಗ್ಳೂರ್ಗೆ, ಅವ್ರ ಫ್ಯಾಮಿಲಿ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದ್ರು. 95, 96 ಇರಬೇಕು. ಅದಾದ್ಮೇಲೆ ಕನೆಕ್ಷನ್ ಸ್ವಲ್ಪ ಕಮ್ಮಿ ಆಯ್ತು. ದರ್ಶನ್ ಅವರು ಅವ್ರದೇ ಮೂವಿ ಇದೆಲ್ಲ ಅದಾದ್ಮೇಲೆ ಅಷ್ಟೊಂದು ಕನೆಕ್ಷನ್ 95 ತನಕ ಆಯ್ತು. ಇನ್ವೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಅವರು ದರ್ಶನ್ ಸರ್ನ, ಬಟ್ ಎಲೆಕ್ಷನ್ಸ್ ಅದು ಅವರು ಬ್ಯುಸಿ ಆಗ್ಬಿಟ್ಟಿದ್ರು. ಸೊ ಪ್ರತಿ ಸತಿ ಫೋನ್ ಮಾಡಿದಾಗ್ಲೂ ಸಿಗ್ತಾ ಇರಲಿಲ್ಲ. ಬಟ್ ಈ ಮುಖಾಂತರ ನಾವು ಇನ್ವೈಟ್ ಮಾಡ್ತೀವಿ ಸರ್. ನಿಮ್ಮ ತಂದೆಯವ್ರು ಮತ್ತೆ ನಮ್ಮ ಮಾವನವರು ತುಂಬಾ ಒಳ್ಳೆ ಫ್ರೆಂಡ್ಸ್. ಸೊ ನಿಮ್ ಡೈರೆಕ್ಟ್ ಆಗಿ ಮೀಟ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ, ತುಂಬಾ ಬ್ಯುಸಿ ಇದಾರೆ. ನಿಮ್ ಸುತ್ತಮುತ್ತಲಿದವ್ರು ಎಲ್ಲರೂ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ನಿಮ್ಮ ಹತ್ರ ಹೋಗ್ಬಾರ್ದು ಅಂತ. ಬಟ್ ನಮ್ಮ ಮದ್ವೆಗೆ ನೀವು ಬಂದ್ರೆ ಚೆನ್ನಾಗಿರುತ್ತೆ. ಸೊ ಅವ್ರದ್ದು ಅದೇ, ಅದು ಹೆಂಗೆ ಅಂದ್ರೆ, ನಮ್ಮ ಮನೆ ಪಕ್ಕದಲ್ಲೇನೆ ಇನ್ನೊಬ್ಬ ನವೀನ್ ಅಂತ ಇವ್ರುಗಳಿದ್ರು. ಅವ್ರು 3 ಜನ ಸಿಬ್ಲಿಂಗ್ಸ್ ಇದ್ದಿದ್ದು. ಸೊ ಅವರು ಮತ್ತೆ ಯಶ್ ಅವರು ಕ್ಲಾಸ್ಮೇಟ್ ಆಗಿದ್ರು. ಸೊ ಒಂದೇ ವಟಾರ ನಮ್ದು. ಒಂದು ಪಡವಾರಳ್ಳಿ ಅಂತ, ಪಡವಾರಳ್ಳಿ ಇದ್ದಿದ್ದು. ಸೊ ಅಲ್ಲಿ ಒಂದೇ ವಟಾರದಲ್ಲಿ ಅವರು ಕ್ರಾಸ್ ಅಡ್ಜಸೆಂಟ್ ರೋಡಲ್ಲಿ ಇದ್ದಿದ್ದು. ಸೊ ಇದ್ದಿದ್ದ ಲೇನಲ್ಲೇನೆ ಅವರು ಮತ್ತೆ ಯಶ್ ಅವರು ಕ್ಲಾಸ್ಮೇಟ್ ಆಗಿದ್ರು. ಸೊ ಅವ್ರು ಬಂದು ಎಲ್ಲ ವಟಾರದಲ್ಲೆಲ್ಲ ಆಡೋರು. ಸೊ ಅವಾಗ ನೋಡಿದೀನಿ ನಾನು, ಅಂದ್ರೆ 1-2-3 ಸತಿ ಎಲ್ಲ ಇಂಟ್ರಾಕ್ಟಿವ್ ಮಾಡಿದೀನಿ. ಬಟ್ ಜ್ಞಾಪಕ ಇರಲ್ಲ ಇದು ಯಾವಾಗ, 98, 99 ಆ ಟೈಮಲ್ಲಿ. ಎಲ್ಲರಿಗೂ ಸಡನ್ ಸರ್ಪ್ರೈಸ್ ಕೊಟ್ರಿ. ಅದ್ರ ಜೊತೆಗೆ ಇನ್ನು ಅಂತಂದ್ರೆ ಇನ್ವಿಟೇಷನ್ ತಗೊಂಡು ಕೊಟ್ಟಾಗ ಇನ್ನು ಅಷ್ಟು ಹತ್ರದಲ್ಲಿದೆ ಅಂತ ಎಲ್ಲ ಆಶ್ಚರ್ಯ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರೆ. ಸೊ ಯಾವ ರೀತಿ ಪ್ಲಾನ್ಸ್ಗಳಿದೆ ಅಂತಂದ್ಬಿಟ್ಟು ಇವತ್ತಿಂದ ಇನ್ನು 3 ದಿನ ತುಂಬಾ ಹತ್ರದಲ್ಲಿದೆ? ಪ್ಲಾನ್ಸ್ ಏನೂ ಇಲ್ಲ. ನಾಳೆ ಊರಿಗೆ ಹೊರಡಬೇಕು. ನಾಳೆ ಬೆಳಗ್ಗೆ ಹೊರಡಬೇಕು. ಅದಕ್ಕೆ ನಮ್ಮ ಮುಂಚೆ ಒಂದ್ಸತಿ ಮೀಡಿಯಾ ಇಂಟ್ರಾಕ್ಷನ್ ಮಾಡಿ, ಎಲ್ಲ ಮೀಡಿಯಾ ಫ್ರೆಂಡ್ಸ್ ಮೊದಲಿನ ತುಂಬ ಸಪೋರ್ಟಿವ್ ಆಗಿದ್ದೀರಾ. ಸೊ ಎಸ್ಪೆಷಲಿ ನಂದು ಡಾರ್ಕೆಸ್ಟ್ ಟೈಮ್ಸಲ್ಲೂ ಕೂಡ ಈ ಸುದ್ದಿ ಹಾಕಬೇಡಿ ಅಂತ ರಿಕ್ವೆಸ್ಟ್ ಮಾಡಿದಾಗಲೂ, ಅಥವಾ ಎಷ್ಟೋ ವಿಚಾರಗಳೆಲ್ಲ ಕೇಳ್ಕೊಂಡಾಗ ನಂದು ಪ್ರೈವೇಟ್ ಲೈಫ್ಗೆ ಒಂದು ಗೌರವ ಕೊಟ್ಬಿಟ್ಟು ಎಷ್ಟೋ ಸತಿ ನೀವು ಎಷ್ಟೋ ವಿಚಾರಗಳಿಂದ ಪಾರ್ ಮಾಡಿದ್ದೀರಾ. ಸೊ ಅದಕ್ಕೆಲ್ಲ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಇದೊಂದು ಚಿಕ್ಕ ಒಕೇಶನ್, ನೀವೆಲ್ಲರೂ ಬಂದು ನಮ್ಮದು ಮದುವೆಯಲ್ಲಿ ಫ್ರೆಂಡ್ಸ್ ಆಗಿ ಬಂದು ನಾವು ಫ್ರೆಂಡ್ಸ್ ಆಗಿ ಆರಾಮಾಗಿ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಜೊತೆ ನೀವು ಕೂಡ ಒಂದು ಭಾಗಿಯಾಗಿ ಪಾರ್ಟಿಸಿಪೇಟ್ ಮಾಡಿ ವೆಡ್ಡಿಂಗಿಗೆ ಅಂತ ಕೇಳ್ಕೊತೀವಿ. ಏನೇನು ಕಾರ್ಯಕ್ರಮ ಇರುತ್ತೆ ಅಂತ ನಾಳೆಯಿಂದ? ನಾಳೆ ಜರ್ನಿ ಆಗಿಬಿಡುತ್ತೆ. ಸೊ ಅವ್ರ ಮನೆಯಲ್ಲಿ ನಾಳೆ ಚಿಕ್ಕದಾಗಿ ಅವರ ತಾಯಿ ಒಂದು ಮೆಹಂದಿ ಶಾಸ್ತ್ರ ಹತ್ರ ಇಟ್ಟಿದ್ದಾರೆ, ಅವರ ತಂಗಿಯರಿಗೆ, ಅಕ್ಕಂದ್ರಿಗೆಲ್ಲ. ಬಟ್ ಅಫಿಷಿಯಲ್ ಮೆಹಂದಿ ಅಂತ ನಾವು 29ಗೆ ಮಾಡ್ತಾ ಇದ್ದೀವಿ, ಹಳದಿ ಮೆಹಂದಿ. ಅದಾದಮೇಲೆ 30th ಫುಲ್ ಮುದ್ದಿ ಅಂತ ನಮ್ಮ ಸಂಪ್ರದಾಯದಲ್ಲಿ ನಡೆಯುತ್ತೆ ಅದು, ಮತ್ತು ಸಂಗೀತ ಅಂತ ನಡೆಯುತ್ತೆ. ಆಮೇಲೆ 1st ಮದುವೆ. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಇರೋದೇನಂತಂದ್ರೆ, ಮದುವೆ ನಂತರದಲ್ಲಿ ಮಾನ್ವಿತಾ ಅವರು ಸಿನಿಮಾ ಕಡೆಗೆ ನಟನೆ ಮುಂದುವರಿಸ್ತಾರೆ ಹೇಗೆ? ಐ ಥಿಂಕ್ ಯು ಶುಡ್ ನೆವರ್ ಆಸ್ಕ್ ದಿಸ್ ಕ್ವೆಶ್ಚನ್ ಟು ಎನಿಬಡಿ. ಸೊ ಹೆಣ್ಮಕ್ಳಿಗೆ ಏನಕ್ಕೆ ಆ ಪ್ರಶ್ನೆಗಳು? ಮದುವೆ ಆದ್ಮೇಲೆ ಕೆಲಸ ನಿಲ್ಲಿಸ್ತೀರಾ? ಅಫ್ಕೋರ್ಸ್ ಮನೇಲಿ ಇರೋದು ಇಟ್ಸ್ ಅ ಫುಲ್ ಟೈಮ್ ಜಾಬ್. ಪ್ರತಿಯೊಬ್ಬರು ಹೌಸ್ ವೈಫ್ ಅಂತ ಹೇಳಿದ್ರೆ ಸುಲಭ ಅಲ್ಲ, ಅದು ಫುಲ್ ಟೈಮ್ ಜಾಬ್ ಅದು. ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಅದ್ರ ಜೊತೆ ಕರಿಯರ್ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಆ್ಯಂಡ್ ಐ ಆಮ್ ವೆರಿ ಗುಡ್ ಅಟ್ ಮಲ್ಟಿ ಟಾಸ್ಕಿಂಗ್. ಸೊ ಐ ಆಮ್ ಶೋರ್ ನಾನು ಅರುಣ್ ಮತ್ತು ಅವ್ರ ಫ್ಯಾಮಿಲಿಗೆ ನಾನು 200% ಕೊಟ್ಟರೆ, ನನ್ನ ಕರಿಯರ್ಗೂ 300% ಕೊಡ್ತೀನಿ. ಡೈರೆಕ್ಷನ್ ಈ ವರ್ಷನ ಸ್ಟಾರ್ಟ್ ಆಗೋದಾ ಅಂತ? ಎಸ್, ಆದಷ್ಟು ಬೇಗ ಅನೌನ್ಸ್ಮೆಂಟ್ಗಳಾಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.